ಕರ್ಕೊ ಬಂದಿದ್ದೀರಾ, ನನ್ ಬಿಟ್ಬಿಡಿ. ನೋಡಮ್ಮ, ಮಂಜು ಇದಾನಲ್ಲ ನಮ್ ಬಾಸ್ ಹೇಳಿರೋದು, ಮಂಜು ಹತ್ರ 1 ಕೋಟಿ ಕೊಟ್ರೆ ಪವಿನ್ ಬಿಡಿ ಅಂತ. ನಿಮ್ ಮಂಜುಗ್ ಫೋನ್ ಹಾಕು. ಇಲ್ಲ ಅಂದ್ರೆ ನೀನು 1 ತಿಂಗಳಾರು ಆಗ್ಬೋದು, 1 ವಾರನಾರು ಆಗ್ಬೋದು, ವರ್ಷನಾರು ಆಗ್ಬೋದು. ನಿಮ್ ಮಂಜು 1 ಕೋಟಿ ಕೊಡೋವರ್ಗು ನಾವು ಬಿಡಲ್ಲ. ಹೌದು ಬಸ್, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನೀವು ಇವಳನ್ನ ಬಿಡೋದೇ ಬೇಡ. ಈಗ ಮಂಜಿಗೆ ಫೋನ್ ಹಾಕಿ ಬಾಸ್, ಜಲ್ದಿ. ಅವನು ಏನು ಮಾತಾಡ್ತಾನೆ ನೋಡೋಣ. ಹಿಂಗಾಗ್ತೈತೆ ಇರೋ ಮಚ್ಚಾಗಿರು. ಹಲೋ, ಮಂಜು ಅವರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರ್ರಿ? ನಮ್ಮ ಮಂಜುನೇ ಮಾತಾಡ್ತಿರೋದು. ನೀವ್ಯಾರು ಗೊತ್ತಾಗ್ನಿಲ್ವಲ್ಲ? ಹೇಳ್ತೀನಿ, ಗಾಬರಿ ಆಗ್ಬೇಡ. ನಾನು ನಮ್ಮ ಡಾನ್ ಕಡೆ ನಾವಿಬ್ರು ಪವಿನ ಕಿಡ್ನಾಪ್ ಮಾಡ್ಬಿಟ್ಟಿದೀವಿ. ನೀನ್ ಪವಿ ಬಿಡಿಸ್ಕೋಬೇಕು ಅಂದ್ರೆ 1 ಕೋಟಿ ಕೊಡ್ಬೇಕಾಗತ್ತೆ, ಗೊತ್ತಾಯ್ತಾ? ಪೊಲೀಸ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಪವಿನ ಇಲ್ಲಿ ಮರ್ಡ್ರ್ ಮಾಡಕ್ ಬಿಡ್ತೀವಿ. ಏನು ಆ ಕಡೆಯಿಂದ ಏನ್ ಬರುತ್ತೆ? ಯಾವಾಗ ಕೊಡ್ತೀಯ ದುಡ್ಡು? ಏನು ನನ್ನೇನು ಆಟ ಆಡಿಸ್ತಾ ಇದ್ದೀರಾ? ನೀವೇನೇ ಆಟ ಆಡಿಸ್ರು, ನಾನು ಹೋಗಿ ಪವಿ ಮನೇಲಿ ನೋಡ್ಬಿಟ್ಟೆ ಆಮೇಲೆ ಇದು ಮಾಡೋದು. ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ಎಲ್ಲೋ ಕಾಮಿಡಿ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ತಡೀರಿ 1 ನಿಮಿಷ, ಪವಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಬೇಕಾದ್ರೆ ಇಲ್ಲೇ ವಾಯ್ಸ್ ಕೇಳಿಸ್ಕೊ. ಮಾತಾಡಮ್ಮ ಜಲ್ದಿ. ಕೇಳಿಸ್ಕೊಂಡ? ಇನ್ನು ಏನೋ ಪ್ರೂಫ್ ಬೇಕಾ? ಪೊಲೀಸ್ ಏನಾರ ಕಂಪ್ಲೇಂಟ್ ಅಂತ ಹೋದೆ ಅಷ್ಟೇ ಪವಿ ಮಾಡ್ರು. ಪವಿ ಸ್ವಲ್ಪ ಹೇಳು, ಪೊಲೀಸ್ ಅಂತ ಹೋಗ್ಬಿಟ್ಟಾನು ಮಂಜು. ಪೊಲೀಸ್ ಹತ್ರ ಏನು ಹೋಗ್ಬೇಡಿ, ಬೇಗ ಇಲ್ಲಿಗೆ ಬಂದ್ಬಿಡಿ. ನಂಗೆ ಆಗ್ತಾ ಇಲ್ಲ ಮಂಜು ಅವರೇ, ನೀವು ತುಂಬಾ ಹಿಂಸೆ ಕೊಡ್ತಾ ಇದ್ದೀರಾ, ಬೇಗ ಬನ್ನಿ. ಹಂಗೆಲ್ಲ ಇಲ್ಲಿಗೆಲ್ಲ ಬರಕ್ಕಲ್ಲ ಮಂಜು. ನಾವು ಹೈದರಾಬಾದಲ್ಲಿ ಒಂದು ಕೋಟೆ ಹತ್ರ ಇದ್ದೀವಿ. ಅಷ್ಟು ಸುಲಭ ಅಲ್ಲ, ಕರ್ನಾಟಕದಲ್ಲಂತೂ ಇಲ್ಲ ಬಿಡು. ನಾವು ನೀನು ಇಲ್ಲೇ ತಿಪ್ಪರ್ಲಾಗ ಹುಡುಕಿದ್ರು ನಾವು ಸಿಕ್ಕಲ್ಲ ನಿಂಗೆ. ಬೇಕಾದ್ರೆ ಕೇಳ್ಕೊ. ತುಂಬಾ 2 ನೈಟ್ ಬಂದಿರೋದು, 1 ಡೇ 2 ನೈಟ್ ಬಂದಿರೋದು. ನೀನು ಮುಚ್ಕೊಂಡು ನಮ್ಮ ಹುಡುಗಲ್ಲಿ ಬರ್ತಾನೆ, ದುಡ್ಡು ಕೊಡಬೇಕು. ನಾವು ಹೇಳ್ತೀವಿ, ಇನ್ನೊಂದ್ಸಲಿ ಫೋನ್ ಬರುತ್ತೆ, ಆವಾಗ ಫೋನ್ ಮಾಡಿ ಜಾಗ ಹೇಳ್ತೀವಿ, ಅವಾಗ ಬಂದು ಕೊಟ್ಬಿಡ್ಬೇಕು. ಏನಾರ ಊರವ್ರಿಗೆ ಯಾರಿಗಾರ ಹೇಳಿದ್ರೆ ಪವಿ ಮರ್ಡ್ರ್ ಮಾಡ್ಬಿಡ್ತೀವಿ, ಗೊತ್ತಾಯ್ತಲ್ಲ? ಹಂಗಾರೆ ಮತ್ತೆ ಪವಿ ನೆನ್ನೆ ನಾನು ನೋಡಿದ್ದೀನಿ, ಯಾಕಪ್ಪ ಸುಳ್ಳು ಹೇಳ್ತಿದ್ಯಾ ನೀನು? ಹಂಗಾರೆ ನೀನು ಇಲ್ಲೇ ಎಲ್ಲೋ ಇದೆಯಾ? ನೀನು ಯಾಕೋ ಸುಳ್ಳು ಹೇಳ್ತಾ ಇದೆಯಾ ನಂಗೆ ಕಾಣಿಸ್ತೈತೆ. ನಾನು ಹೇಳ್ತಿರೋದು ಕಿಡ್ನಾಪ್ ಮಾಡಿ 2 ದಿನ ಆಗಿತ್ತು ಅಂತ. ನಿನ್ನೆ ಬೆಳಗ್ಗೆ ಪವಿನ್ ಇಲ್ಲ, ನಿನ್ನೆ ಇವತ್ತು 8ನೇ ದಿನ ಲೆಕ್ಕ ಹಾಕೋ. ನಾವ್ ಈಗ್ಲೇ ಜಸ್ಟ್ ಬಂದು ಕಟ್ಟಾಕಿ ಫೋನ್ ಮಾಡ್ತಿರೋದು. ಬೇಕಾದ್ರೆ ಕೇಳ್ಕೊ. ನಾನು ಯಾಕೆ ಸುಳ್ಳು ಹೇಳಿ? ನಾವು ಕರ್ನಾಟಕದಲ್ಲಿ ಇಲ್ಲ, ನಾವು ಕೋಟೆಯಲ್ಲಿ ಇದೀವಿ. ಇಲ್ಲಿ ನಾವು ಅಡ್ರೆಸ್ ಎಲ್ಲ ಹೇಳಲ್ಲ, ಕರೆಕ್ಟಾಗಿ 1 ಕೋಟಿ ನಾವು ಯಾವಾಗ ತರ್ಬೇಕು ಅಂತ ಹೇಳ್ತೀವಿ, ಆಗ ತಂದ್ಬಿಡ್ಬೇಕು. ಅಯ್ಯಯ್ಯೋ, ಹಂಗೆಲ್ಲ ಮಾಡಬೇಡಿ. ನಾನು ವ್ಯವಸ್ಥೆ ಮಾಡ್ತೀನಿ. ನನ್ನ ಹತ್ರ ಅರ್ಜೆಂಟ್ ಅಷ್ಟೊಂದಿಲ್ಲ. ನೀವು ಒಂದು 1 ಲಕ್ಷ 2 ಲಕ್ಷ ಆದರೆ ಕೊಟ್ಬಿಡ್ತಿದ್ದೆ. ನೀವು 1 ಕೋಟಿ ಹೇಳ್ತಾ ಇದ್ದೀರಾ. ಆಯ್ತು, ನಾನು ತಂದು ಕೊಡ್ತೀನಿ. ನೀವೇನು ಇದು ಮಾಡೋಕೆ ಹೋಗ್ಬೇಡಿ. ಮತ್ತೆ ಯಾವಾಗ ಫೋನ್ ಮಾಡ್ತೀರಾ? ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. 1-2 ದಿನ ಟೈಮ್ ಕೊಡಿ ನನಗೆ. ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಪ್ಲೀಸ್. ಆಯ್ತು, ನಮ್ಮ ಭಾಷೆ ಕೇಳ್ಕೊಂಡು 2 ದಿನ ಇಲ್ದವ್ರು 3 ದಿನ ಆಗ್ಲಿ. ಸರಿ, ಫೋನ್ ಇಕ್ತಾ ಇದ್ದೀನಿ ನಾನು. ಇವಳೇನ್ ಬಾಸ್ ಆಗಿಂದ ಗೊಳೋ ಅಂತವಳೆ. ಆ ಮಂಜನ ಹತ್ರ ದುಡ್ಡೆಲ್ಲ ಇರುತ್ತೆ, ಮಂಜ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾನೆ. ಹುಡುಗಿಗೆ ಏನು ಬುದ್ಧಿನೇ ಇಲ್ಲ. ಕಾಮಿಡಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬಿಟ್ಟಾರ ಇವರು. ನಾವು ನಿಜ ಡಾನ್ಗಳು. ಏಕೆ ಪಾಟಿಸು ಅಂತ ಗೀತಿನ್ ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಟ್ಟೆ. ನೀರು ಒಳ್ಳೆ ಕಣ್ಣೀರು ಬಕೆಟ್ ಎಲ್ಲ ತುಂಬೋಗ್ಬಿಟ್ಟು ಅಷ್ಟೊಂದು ಡ್ರಾಮಾ ಮಾಡ್ತಾ ಇರಿ ಪವಿ. ಸಾವುಕಾರ ಮನೆಗೆ ಹೋಗ್ತಿದ್ದೆ ಅಂತ ಜೊಂಬ. ಅದು ಒಬ್ಬ ನಮ್ಮ ಬಾಸ್ ಹತ್ರನೇ ಜೊಂಬ ಹೊಳಿತಾಳೆ ಇವಳು. ಆಕೆ ಕಿಡ್ನಾಪ್ ಮಾಡಿರೋದು.
ಹೌದು ಬಾಸ್, ಹೌದು. ನಮ್ಮ ಬಾಸ್ ಕಂಡ್ರೆ ಅವಳು ಬಿಡ್ತಾಳೆ. ಬಾಸ್, ನಿಮ್ಮ ಬಾಸಿಗೆ ಒಂದು ಫೋನ್ ಹಾಕಿ ಜಲ್ದಿ. ಏಯ್ ಏನ್ರೋ ನಾನು ಹೇಳಿದ ಕೆಲಸ ಮಾಡಿದ್ದೀರಾ? ಪವಿನ್ ಏನೋ ಕಟ್ಟಾಕಿದ್ದೀರಾ? ಒಂಚೂರು ಬರ್ರಿ, ನಾನು ಹತ್ರಕ್ಕೆ ಹೋಗಿ ನೋಡ್ತೀನಿ ಪವಿನ ಅವಳು ಅಂತ. ಬಾಸ್, ನಾವು ಈಗ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ ಬಾಸ್. ನೀವೇ ಬಂದ್ಬಿಟ್ರಿ ನೋಡಿ ಬಾಸ್, ನಾವು ಹೇಳಿದ ಕೆಲಸ ಮಾಡಿದೀವಿ. ಇಷ್ಟೋರ್ಗು ಆಗಿದ್ದು ಇದಲ್ಲ, ಇನ್ನು ಮೇಲೆ. ಯಾಕೆಂದ್ರೆ ಇವರು ಮಂಜ ಭಾರಿ ಖತರ್ನಾಕ್ ಅವನೇ. ಅವನ ಹತ್ರ 1 ಕೋಟಿ ಬರೋವರೆಗೂ ನೀವಿಬ್ರು ಇಲ್ಲೇ ಕಾವಲಾಗಿರಿ. ಹೊರಗಡೆ ಒಂದು 10 ಜನ ನಿಲ್ಸಿರಿ. ಮಂಜ ಬಂದ್ರು ಫೈಟಿಂಗ್ ಆಗುತ್ತೆ. AK-47 ಎಲ್ಲ ರೆಡಿ ಇಟ್ಕೊಳ್ರಿ. ಎಷ್ಟು ಕೇಳಿದ್ಯಾ ದುಡ್ಡು? ಬಾಸ್, ನೀವ್ ಹೇಳ್ದಂಗೆ 1 ಕೋಟಿ ಕೇಳಿದೀನಿ ಬಾಸ್. ಸಾಕಲ್ಲ ಬಾಸ್ 1 ಕೋಟಿ? ಸಾಕು. ಇರ್ಲಿ, 1.5 ಕೋಟಿ ಕೇಳೋಣ ಅಂತಿದ್ದೆ. ಸಾಕ್ಬಿಡು, 1 ಕೋಟಿ ಕೇಳಿದ್ಯಾ? ಪವಿ, ನೀನ್ ಏನಾರ ನಾನೇ ಗಾರೆ ಮೇಸ್ರಿ ಕಿಡ್ನಾಪ್ ಮಾಡಿಸಿದ್ದು ಅಂತ ಏನಾರ ಹೇಳಿದ್ರೆ ಅಷ್ಟೇ, ನೀನು ಜೀವಂತಾಗಿ ಹೋಗಲ್ಲ ನೀನು. ಅಣ್ಣ, ನಾನು ಬಿಟ್ಬಿಡೋಣ. ನೀನು ಬಿಟ್ಬಿಟ್ರೆ ಸಾಕಣ್ಣ. ನಾನು ಯಾರಿಗೂ ಹೇಳಲ್ಲ ಅಣ್ಣ, ನೀವೇ ಕರ್ಕೊ ಬಂದಿದ್ದಂತ. ಬಿಟ್ಬಿಡಿ, ನಾನು ಹೋಗ್ತೀನಿ. ಓ, ಭಾರಿ ಅಮ್ಮಣಿ. ಬಂದ್ಬಿಡು. ಯಾಕೆ ಹೇಳು, ನಾವು ಮಾಡಿದ ಕೂಲಿ ಎಲ್ಲ ಯಾರು ಕೊಡ್ತಾರೆ? ನೀನು ಕೊಡ್ತೀಯ? ಮಂಜು 1 ಕೋಟಿ ಕೊಡೋವರೆಗೂ ಬಿಡಲ್ಲ ಅಲ್ವಾ ಬಾಸ್? ಹೌದೌದು, ನಮ್ ಬಾಸ್ ಹಿಂಗ್ ಹೇಳ್ತಾರಂಗೆ. ಬಾಸ್, ಈಗ ಏನ್ ಮಾಡೋಣ ಬಾಸ್? ಇವಳನ್ನ ನೀರು ಊಟ ಗೀಟ ಏನಾರು ಕೊಡೋಣ, ಇಲ್ಲ ಹಂಗೆ ಕಟ್ಟಾಕಣ? ನೋಡ್ರೋ, ಬೆಳಗ್ಗೆ ಒಂದು ನಾಷ್ಟ ಕೊಡ್ರಿ ಅಷ್ಟೇ. ಹಂಗೇನಾರು ಸುಸ್ತಾದ್ರೆ ರಾತ್ರಿ ಊಟ ಕೊಡೋರು. ಮಧ್ಯಾಹ್ನ ಏನು ಕೊಡಬೇಡಿ ಇವಳಿಗೆ. ಹುಷಾರಾಗಿ ನೋಡ್ಕೊಳ್ಳಿ. ಯಾರನ್ನಾರ ಒಬ್ರು ಲೇಡೀಸ್ ಗಾರ್ಡ್ಸ್ ತಂದಿಡ್ರಿ. ಯಾಕಂದ್ರೆ ಇವಳು ಬಾತ್ರೂಮ್ ಇದಕ್ಕೆ ಹೋದಾಗ ಗದ್ದೋಗ್ಬಿಟ್ಟಾಳು. ಹುಷಾರು. ಹೇಳಿದ್ಯಾ ತಾನೇ ಲೇಡಿ ಡಾನಿಗೆ? ಬಾಸ್, ಹೇಳಿದೀನಿ. ಇನ್ನೇನ್ ಬರ್ತಾ ಇರುತ್ತೆ ಆ ಹುಡ್ಗಿ ಬಂದ್ಮೇಲೆ ನಾವು ಇಬ್ರು ಆಚೆಗೆ ಹೋಗ್ತೀವಿ. ಆ ಹುಡ್ಗಿ ಇವಳು ಇರ್ತಾರೆ. ಅವಳು ಖತರ್ನಾಕ್ ಬಾಸ್. ಡಾನ್ ನೋಡಿದಿರಲ್ವಾ? ಇನ್ನೇನ್ ಬಂದಿರ್ಬೇಕು ಬಾಸ್. ತಡೀರಿ, ಬತ್ತಾವಳ ನೋಡೋಣ. ಮುಂದಿನ ಎಪಿಸೋಡ್ ಅಲ್ಲಿ ಪವಿನ ಹಿಂಗೆ ಇಟ್ಕೊಂಡಿರ್ತಾರೆ ಅಥವಾ ಮಂಜು ಬಂದು ಬಿಡಿಸ್ಕೊಂಡು ಹೋಗ್ತಾನ, ಏನಾಗುತ್ತೆ ಅಂತ ಮುಂದಿನ ಸ್ಟೋರಿ ನೋಡಿ.